ಒಂದು IPO 825 ಕೋಟಿ ಗೋಲ್ಡ್ ಅಂಡ್ ಸಿಲ್ವರ್ ಬಿಸ್ನೆಸ್. ಆದರೆ ಇದರಲ್ಲಿ ಮಲ್ಟಿ ಬ್ಯಾಗರ್ ಹುಡುಕುತ್ತಿರುವವರಿಗೆ ನಿಜವಾದ ಲೆಸನ್ ಏನು? ನಮಸ್ಕಾರ, ನಾನು ಕಿರಣ್. ಆಗುಮೆಂಟ್ ಎಂಟರ್ಪ್ರೈಸಸ್ IPO ಬಗ್ಗೆ ಈ ಒಂದು ವಿಷಯವನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ಪಾಯಿಂಟ್ ಬಹಳ ಮುಖ್ಯ. ಮೊದಲಿಗೆ IPO ಡೀಟೇಲ್ಸ್. ಆಗುಮೆಂಟ್ IPO ಆಗಸ್ಟ್ 21ರಂದು ಓಪನ್ ಆಗಿ ಆಗಸ್ಟ್ 25ರಂದು ಕ್ಲೋಸ್ ಆಗಲಿದೆ. ಒಟ್ಟು ಇಶ್ಯೂ ಸೈಜ್ ಎಷ್ಟು ಗೊತ್ತಾ? 825 ಕೋಟಿ. ಇದರಲ್ಲಿ 620 ಕೋಟಿ ಫ್ರೆಶ್ ಇಶ್ಯೂ, ಮತ್ತೊಂದು 205 ಕೋಟಿ ಆಫರ್ ಫಾರ್ ಸೇಲ್. ಪ್ರೈಸ್ ಬ್ಯಾಂಡ್ 750ರಿಂದ 788. ಒಂದು ಲಾಟಿನಲ್ಲಿ 19 ಶೇರ್ಗಳು. ಅಂದರೆ ಅಪ್ಪರ್ ಪ್ರೈಸ್ನಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸುಮಾರು 14,972 ರೂಪಾಯಿ. ಆದರೆ ಈಗ ಬಿಸ್ನೆಸ್ ನೋಡೋಣ. ಆಗುಮೆಂಟ್ ಸಾಮಾನ್ಯ ಜ್ಯುವೆಲರಿ ಕಂಪನಿ ಅಲ್ಲ. ಇದು ಗೋಲ್ಡ್ ಮತ್ತು ಸಿಲ್ವರ್ ವ್ಯಾಲ್ಯೂ ಚೈನ್ನಲ್ಲಿ ಪ್ರೊಕ್ಯೂರ್ಮೆಂಟ್, ರಿಫೈನಿಂಗ್, ಬುಲಿಯನ್ ಟ್ರೇಡಿಂಗ್, ಡಿಜಿಟಲ್ ಗೋಲ್ಡ್, ಜ್ಯುವೆಲರಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟೆಕ್ನಾಲಜಿ ಬೇಸ್ಡ್ ಸರ್ವಿಸಸ್ ಮಾಡುತ್ತಿರುವ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್. ಮಾರ್ಚ್ 2026ಕ್ಕೆ ಕಂಪನಿ 24 ರಾಜ್ಯಗಳಲ್ಲಿ ಪ್ರೆಸೆನ್ಸ್ ಹೊಂದಿದ್ದು 5,223ಕ್ಕೂ ಹೆಚ್ಚು ರಿಜಿಸ್ಟರ್ಡ್ ಎಂಟರ್ಪ್ರೈಸ್ ಮೆಂಬರ್ಸ್ ಮತ್ತು 49.62 ಮಿಲಿಯನ್ಗೂ ಹೆಚ್ಚು ರಿಜಿಸ್ಟರ್ಡ್ ಡಿಜಿಟಲ್ ಗೋಲ್ಡ್ ಕನ್ಸ್ಯೂಮರ್ಸ್ ಅನ್ನು ಹೊಂದಿದೆ. ಇನ್ನು ಪ್ರಮೋಟರ್ಸ್ ಕೂಡ ಇದೇ ಕೊಠಾರಿ ಫ್ಯಾಮಿಲಿಯವರು. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ, ಈ IPO ಹಣವನ್ನು ಕಂಪನಿ ಏನು ಮಾಡಲಿದೆ? ಮುಖ್ಯವಾಗಿ ಸುಮಾರು 465 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ಗೆ, ಅಂದರೆ ಇನ್ವೆಂಟರಿ ಪ್ರೊಕ್ಯೂರ್ಮೆಂಟ್, ಇನ್ವೆಂಟರಿ ಮೇಂಟೆನೆನ್ಸ್ ಮತ್ತು ಅಡ್ವಾನ್ಸ್ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ಗೆ ಬಳಸಲಿದೆ. ಆದರೆ ಗಮನಿಸಿ, ಈ IPO ಹಣದಿಂದ ಎಷ್ಟು ಹೊಸ ಸ್ಟೋರ್ಸ್ ಓಪನ್ ಮಾಡಲಿದೆ ಎಂಬ ನಿರ್ದಿಷ್ಟ ಸಂಖ್ಯೆಯನ್ನು ನೀಡಿರುವ ಮಾಹಿತಿಯಲ್ಲಿ ಹೇಳಿಲ್ಲ. ಇನ್ನು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಿದರೆ 2025ರಿಂದ 2026ಕ್ಕೆ ರೆವೆನ್ಯೂ ಸುಮಾರು 42% ಹೆಚ್ಚಾಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ಯಾಟ್ 227 ಕೋಟಿಯಿಂದ 348 ಕೋಟಿಗೆ, ಅಂದರೆ ಸುಮಾರು 53% ಗ್ರೋತ್. ಇದೇ ಜಾಗದಲ್ಲಿ ಇನ್ವೆಸ್ಟರ್ಸ್ಗಳು ಒಂದು ಪ್ರಶ್ನೆ ಕೇಳಬೇಕು. ಗ್ರೋತ್ ಇದೆ, ಪ್ರಾಫಿಟ್ ಇದೆ, ಸ್ಟ್ರಾಂಗ್ ಬಿಸ್ನೆಸ್ ಇದೆ, ಆದರೆ IPO ಬಂದ ಕ್ಷಣ ಮಲ್ಟಿ ಬ್ಯಾಗರ್ ಆಗಬಹುದೇ? ಅದಕ್ಕೆ